ಆತ ಹೇಳ್ಕೊಳ್ಳೋಕೆ ದೊಡ್ಡ ಮನುಷ್ಯ, ಆದರೆ ಮಾಡ್ತಿದ್ದಿದ್ದು ಮಾತ್ರ ನಮಕ್ಕರಾಮ್ ಕೆಲಸ. ಸಮಾಜ ಸೇವಕ ಅಂತ ಪೋಸ್ಟ್ ಕೊಟ್ಟು ಫ್ಲೆಕ್ಸ್ ಬ್ಯಾನರ್ಸ್ ಹಾಕೊಂಡು ಬಿಟ್ಟಿ ಬಿಲ್ಡಪ್ ಕೊಡ್ತಿದ್ದ. ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾನೆ. ಅಷ್ಟಕ್ಕೂ ಆತ ಮಾಡಿರೋ ಗನಂದಾರಿ ಕೆಲಸ ಏನು ಅನ್ನೋದನ್ನ ನೀವೇ ನೋಡಿ. ಬ್ಯಾಂಕ್ ಸಾಲದ ನೆಪದಲ್ಲಿ ಅಮಾಯಕರಿಗೆ ಪಂಗನಾಮ. ಸಾಲದ ಸಂಕಷ್ಟದಲ್ಲಿರೋರೇ ಈ ಕಿಲಾಡಿಯ ಟಾರ್ಗೆಟ್. ಸಮಾಜ ಸೇವಕ ಅಂತ ವಂಚಿಸುತ್ತಿದ್ದ ಆರೋಪಿ ಅರೆಸ್ಟ್. ಎಸ್, ಹೀಗೆ ಶೋಕಿ ಮಾಡಿಕೊಂಡು ಬಿಟ್ಟಿ ಪೋಸ್ ಕೊಡ್ತಿರೋ ಈತನ ಹೆಸರು ವೆಂಕಟೇಶ್ ಅಂತ. ಆದರೆ ಈತನಿಗೆ ಮತ್ತೊಂದು ಅಡ್ಡೆಸರಿದೆ, ಅದೇ ಗೋಲ್ಮಾಲ್ ವೆಂಕಟೇಶ್. ತಾನು ಸಮಾಜ ಸೇವಕ, ಮುಖಂಡ ಅಂತ ಫ್ಲೆಕ್ಸ್ ಬ್ಯಾನರ್ ಹಾಕ್ಸ್ಕೊಂಡು ನಾನೊಬ್ಬ ಪ್ರಭಾವಿ ವ್ಯಕ್ತಿ ಅಂತ ಬಿಂಬಿಸ್ಕೊಂಡಿದ್ದ. ಈತನ i5 ಜೀವನ ನೋಡಿ ಸಾರ್ವಜನಿಕರು ಕೂಡ ಬೆರಗಾಗಿದ್ರಂತೆ. ಆದ್ರೆ ಈತನ ಕೆಲ್ಸನೇ ಜನರಿಗೆ ಮಕ್ಮಲ್ ಟೋಪಿ ಹಾಕೋದು. ಹೌದು, ಬ್ಯಾಂಕ್ ಸಾಲ ಕೊಡಿಸೋದಾಗಿ ನಂಬಿಸಿ ಕೋಟಿಗಟ್ಟಲೆ ವಂಚನೆ ಮಾಡಿದ್ದ ಕೇಸ್ ಮೇಲೆ ಇದೀಗ ಜೈಲು ಕಂಬಿ ಎಣಿಸ್ತಿದ್ದಾನೆ. ಈತ ಬ್ಯಾಂಕ್ ಸಾಲದ ಸಂಕಷ್ಟದಲ್ಲಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ದ ಕಿಲಾಡಿ. ಸಾಲ ಕೊಡಿಸುವ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾನೆ. ಮುರುಗೇಶ್ ಪಾಳ್ಯದ ಸುರೇಂದ್ರ ರೆಡ್ಡಿ ಎಂಬ ವ್ಯಕ್ತಿ ಬ್ಯಾಂಕ್ ಸಾಲ ತೀರಿಸಲಾಗದೆ ಮನೆ ಹರಾಜಿಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಸ್ನೇಹಿತರ ಮೂಲಕ ವಂಚಕ ವೆಂಕಟೇಶ್ ಪರಿಚಯವಾಗಿದ್ದಾನೆ. ವೆಂಕಟೇಶ್ ರೋಹಿತ್ ಪಾಟೀಲ್ ಎಂಬುವರ ಮೂಲಕ ರೆಡ್ಡಿಗೆ ಸಾಲ ಕೊಡಿಸಿದ್ದ. ಸುರೇಂದ್ರ ರೆಡ್ಡಿ ಅವರಿಗೆ 1.60 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದ ವೆಂಕಟೇಶ್ ಈ ಸಾಲಕ್ಕೆ ಹೆಚ್ಚುವರಿಯಾಗಿ 21 ಲಕ್ಷ ರೂಪಾಯಿ ನೀಡುವಂತೆ ವೆಂಕಟೇಶ್ಗೆ ಹೇಳಿದ್ನಂತೆ. ಇದಕ್ಕೆ ಒಪ್ಪಿಕೊಂಡೇ ಸುರೇಂದ್ರ ರೆಡ್ಡಿ ಸಾಲ ಪಡೆದಿದ್ರು. ನಂತರ ಹಣವನ್ನ ರೋಹಿತ್ ಪಾಟೀಲ್ಗೆ ಸಾಲ ಮರುಪಾವತಿಸಲು ಮುಂದಾಗಿದ್ದಾರೆ. ಆದ್ರೆ ವೆಂಕಟೇಶ್ ತಾನು ಹೇಳಿದ್ದ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸುವಂತೆ ಸುರೇಂದ್ರ ರೆಡ್ಡಿ ಅವರಿಗೆ ಹೇಳಿದ್ನಂತೆ. ಅದರಂತೆ ಸುರೇಂದ್ರ ರೆಡ್ಡಿ 1.60 ಲಕ್ಷ ರೂಪಾಯಿ ಹಣವನ್ನ ವೆಂಕಟೇಶ್ ಸೂಚಿಸಿದ್ದ ಖಾತೆಗೆ ಜಮಾ ಮಾಡಿದ್ದಾರೆ. ಅಲ್ಲದೆ ಹೆಚ್ಚುವರಿಯಾಗಿ ನೀಡಬೇಕಿದ್ದ 21 ಲಕ್ಷ ರೂಪಾಯಿಗಳನ್ನ ನಗದು ರೂಪದಲ್ಲಿ ವಂಚಕ ಗೋಲ್ಮಾಲ್ ವೆಂಕಟೇಶ್ಗೆ ನೀಡಿದ್ದಾರೆ. ಇನ್ನು ಕೆಲ ದಿನಗಳ ನಂತರ ರೋಹಿತ್ ಪಾಟೀಲ್ ಸುರೇಂದ್ರ ರೆಡ್ಡಿ ಅವರಿಗೆ ಕರೆ ಮಾಡಿ ಸಾಲದ ಹಣ ಮರುಪಾವತಿಸುವಂತೆ ಕೇಳಿದ್ದಾರೆ. ಆಗ ಸುರೇಂದ್ರ ರೆಡ್ಡಿ ತಾವು ವೆಂಕಟೇಶ್ ಸೂಚಿಸಿದ್ದ ಖಾತೆಗೆ ಹಣ ಹಾಕಿರುವುದಾಗಿ ತಿಳಿಸಿದ್ದಾರೆ. ಯಾವಾಗ ವಂಚನೆ ಆಗಿದೆ ಅಂತ ಗೊತ್ತಾಯ್ತೋ ಕೂಡಲೇ ಸುರೇಂದ್ರ ರೆಡ್ಡಿ ವೆಂಕಟೇಶ್ ಮನೆ ಬಳಿ ತೆರಳಿ ಹಣ ಕೇಳಿದ್ದಾರೆ. ಈ ವೇಳೆ 40 ವರ್ಷದಿಂದ ರೌಡಿಸಂ ಮಾಡ್ಕೊಂಡು ಬಂದಿದ್ದೇನೆ, ನನ್ನ ವಿಚಾರಕ್ಕೆ ಬಂದ್ರೆ ಪರಿಣಾಮ ಸರಿ ಇರೋದಿಲ್ಲ ಅಂತ ವೆಂಕಟೇಶ್ ಆವಾಜ್ ಹಾಕಿದ್ದಾನೆ. ಇನ್ನು ಈತನ ರೌಡಿಸಂನ ನೋಡಿದ ಸುರೇಂದ್ರ ರೆಡ್ಡಿ ಕೂಡಲೇ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಸಿಸಿಬಿ ವೆಂಕಟೇಶ್ನನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಅಲ್ಲದೆ ಆರೋಪಿ ವೆಂಕಟೇಶ್ ವಿರುದ್ಧ ಹಲವು ದೂರುಗಳಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಈತನ ಸಹಚರರಾದ ಕೃಷ್ಣಪ್ಪ, ಗಿರಿಧರ್ ಮತ್ತು ರಾಘವೇಂದ್ರ ಎಂಬುವರು ಸೇರಿದಂತೆ ಉಳಿದ ಆರೋಪಿಗಳನ್ನ ಬಂಧಿಸಲು ಕಾಕಿ ಬಲೆ ಬೀಸಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.